ಲಾಗಿನ್ ಮತ್ತು ಸ್ವಾಗತ. ನಮಸ್ಕಾರ. ಬಿಎಲ್ಒ ಅಪ್ಲಿಕೇಶನ್ನ ಈ ಮಾಹಿತಿ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಅಪ್ಲಿಕೇಶನ್ ಅನ್ನು ಹೇಗೆ ಬಳಸಬೇಕು ಎಂದು ಸುಲಭವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಬಿಎಲ್ಒ ಅಪ್ಲಿಕೇಶನ್ ಅನ್ನು ತೆರೆಯೋಣ. ಅಪ್ಲಿಕೇಶನ್ ತೆರೆದ ನಂತರ ದಯವಿಟ್ಟು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ರಿಕ್ವೆಸ್ಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ಗೆ ಬಂದಿರುವ OTPಯನ್ನು ಹಾಕಿ ವೆರಿಫೈ OTP ಬಟನ್ ಅನ್ನು ಪ್ರೆಸ್ ಮಾಡಿ. ನಂತರ ನಿಮ್ಮ ಭಾಗದ ಸಂಖ್ಯೆಯನ್ನು ಪಾರ್ಟ್ ನಂಬರ್ ಆಯ್ಕೆ ಮಾಡಿ ಸಬ್ಮಿಟ್ ಕೊಡಿ. ಈಗ ನಿಮ್ಮ ಮೊಬೈಲ್ನ ಹೊಂದಾಣಿಕೆ ವರದಿ ಡಿವೈಸ್ ಕಂಪ್ಯಾಟಿಬಿಲಿಟಿ ರಿಪೋರ್ಟ್ ಕಾಣಿಸುತ್ತದೆ. ಅದನ್ನು ಒಮ್ಮೆ ಪರಿಶೀಲಿಸಿ ಮತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ SIR ಮಾಡ್ಯೂಲ್ಗೆ ಹೋಗೋಣ. ದಯವಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ನೆಚ್ಚಿನ ಭಾಷೆಯನ್ನು ಆಯ್ಕೆ ಮಾಡಿ ಸಬ್ಮಿಟ್ ಬಟನ್ ಒತ್ತಿ. ಈಗ ಪರದೆಯ ಮೇಲೆ ನಿಮಗೆ EF ಡ್ಯಾಶ್ಬೋರ್ಡ್ ಮತ್ತು EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಎಂಬ 2 ಆಯ್ಕೆಗಳು ಕಾಣಿಸುತ್ತವೆ. ಇಲ್ಲಿ ನಿಮ್ಮ ವ್ಯಾಪ್ತಿಗೆ ಬರುವ ಎಲ್ಲ ಮತದಾರರ ಪಟ್ಟಿಯನ್ನು ನೀವು ಸುಲಭವಾಗಿ ನೋಡಬಹುದು. ಯಾರಿಗಾದರೂ ದಾಖಲೆಗಳನ್ನು ವಿತರಿಸಲಾಗಿದೆಯೇ, ಡಿಸ್ಟ್ರಿಬ್ಯೂಟೆಡ್ ಅಥವಾ ಸಂಗ್ರಹಿಸಲಾಗಿದೆಯೇ, ಕಲೆಕ್ಟೆಡ್ ಎಂಬುದನ್ನು ಕೂಡ ಇಲ್ಲಿಯೇ ಪರಿಶೀಲಿಸಬಹುದು. ಮತದಾರರ ಪಟ್ಟಿಯನ್ನು ವಿಂಗಡಿಸಲು ಮೇಲಿರುವ ಸೆಲೆಕ್ಟ್ ಟೈಪ್ ಆಯ್ಕೆಯನ್ನು ಬಳಸಬಹುದು. ಇಲ್ಲಿ ಎಷ್ಟು ಜನರಿಗೆ ದಾಖಲೆ ತಲುಪಿದೆ, ಎಷ್ಟು ಜನರಿಗೆ ತಲುಪಿಲ್ಲ ಎಂಬ ಸಂಪೂರ್ಣ ಲೆಕ್ಕ ನಿಮಗೆ ಸಿಗುತ್ತದೆ. ಕೆಲಸವನ್ನು ಮತ್ತಷ್ಟು ಸುಲಭಗೊಳಿಸಲು ನಾವು ಬಣ್ಣದ ಕೋಡ್ಗಳನ್ನು ಕಲರ್ ಕೋಡ್ಸ್ ನೀಡಿದ್ದೇವೆ. ಕಿತ್ತಳೆ ಆರೆಂಜ್, ಇನ್ನೂ ಸಂಗ್ರಹಿಸಿಲ್ಲ, EF ನಾಟ್ ಕಲೆಕ್ಟೆಡ್. ಕೆಂಪು ರೆಡ್, ಇನ್ನೂ ವಿತರಿಸಿಲ್ಲ, EF ನಾಟ್ ಡಿಸ್ಟ್ರಿಬ್ಯೂಟೆಡ್. ಹಸಿರು ಗ್ರೀನ್, ಸಂಗ್ರಹಿಸಲಾಗಿದೆ, EF ಕಲೆಕ್ಟೆಡ್. ನೀಲಿ ಬ್ಲೂ, ವಿತರಿಸಲಾಗಿದೆ, EF ಡಿಸ್ಟ್ರಿಬ್ಯೂಟೆಡ್. ಟಿ ವ್ಯೂ ಕಲರ್ ಕೋಡ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದರೆ ಈ ಎಲ್ಲಾ ಬಣ್ಣಗಳ ಸುಂದರವಾದ ಪಟ್ಟಿ ನಿಮಗೆ ಕಾಣಿಸುತ್ತದೆ. ನಂತರ ಕ್ಲೋಸ್ ಒತ್ತಿ ಹಿಂದಿನ ಪರದೆಗೆ ಬರಬಹುದು. ಯಾವುದಾದರೂ ನಿರ್ದಿಷ್ಟ ಮತದಾರರನ್ನು ಹುಡುಕಬೇಕೆ? ಖಂಡಿತ, ಇದು ತುಂಬಾ ಸುಲಭ. ನೀವು ಮೇಲಿರುವ ಸರ್ಚ್ ಬಾಕ್ಸ್ನಲ್ಲಿ ಅವರ ಹೆಸರು, ಭಾಗದ ಸರಣಿ ಸಂಖ್ಯೆ ಅಥವಾ ಎಪಿಕ್ EPIC ಸಂಖ್ಯೆಯನ್ನು ಟೈಪ್ ಮಾಡಬಹುದು. QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕವೂ ನೀವು ಕ್ಷಣ ಮಾತ್ರದಲ್ಲಿ ಮತದಾರರ ಮಾಹಿತಿಯನ್ನು ಪಡೆಯಬಹುದು. ದೃಶ್ಯ 5, ಅಂತಿಮ ಹಂತಗಳು, ಫೈನಲ್ ಸ್ಟೆಪ್ಸ್ ಅಂಡ್ ಅಪ್ಡೇಟಿಂಗ್ ಪಿ. ಕೊನೆಯದಾಗಿ ನಾವು ಮತದಾರರ ಸ್ಥಿತಿಯನ್ನು ಹೇಗೆ ಅಪ್ಡೇಟ್ ಮಾಡುವುದು ಎಂದು ನೋಡೋಣ. ನೀವು ದಾಖಲೆಯನ್ನು ವಿತರಿಸಿದ್ದರೆ EF ಡಿಸ್ಟ್ರಿಬ್ಯೂಟೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಾಪ್ಅಪ್ನಲ್ಲಿ ಎಸ್ ಎಂದು ಕೊಡಿ. ಆಗ ಯಶಸ್ವಿಯಾದ ಸಂದೇಶ ಬರುತ್ತದೆ ಹಾಗೂ ಬಣ್ಣ ನೀಲಿಯಾಗಿ ಬದಲಾಗುತ್ತದೆ. ಅದೇ ರೀತಿ ದಾಖಲೆಯನ್ನು ಸಂಗ್ರಹಿಸಿದ್ದರೆ EF ಕಲೆಕ್ಟೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಎಸ್ ಕೊಡಿ. ಈಗ ಬಣ್ಣ ಹಸಿರಾಗುತ್ತದೆ. ಇದರರ್ಥ ವಿತರಣೆ ಮತ್ತು ಸಂಗ್ರಹಣೆ ಎರಡೂ ಯಶಸ್ವಿಯಾಗಿ ಮುಗಿದಿದೆ ಎಂದು. ನೀವು ಬೇಕಿದ್ದರೆ ನೇರವಾಗಿ ಕೂಡ EF ಕಲೆಕ್ಟೆಡ್ ಎಂದು ಅಪ್ಡೇಟ್ ಮಾಡಬಹುದು. ಇದಿಷ್ಟು EF ವಿತರಣಾ ಟ್ರ್ಯಾಕರ್ ಬಗ್ಗೆ ಕಿರು ಮಾಹಿತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು.